ಬ್ಯಾಟರಾಯನಪುರ ಪ್ರಸಕ್ತ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಮೂಲಗಳಿಂದ ಸುಮಾರು 9 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹಣೆಯ ಗುರಿಯನ್ನ ಹೊಂದಿದ್ದೇವೆ ಎಂದು ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಕೆಂಪೇಗೌಡರವರು ತಿಳಿಸಿದರು. ಬಾಗಲೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗುರುವಾರ ಆಯೋಜಿಸಿದ್ದ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಅಭಿವೃದ್ಧಿಗೆ ಪ್ರಥಮ ಪ್ರಾಶಸ್ತ್ಯ ನೀಡಲಾಗಿದ್ದು, ಈ ದಿಸೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಸರ್ವತೋಮುಖ ಪ್ರಗತಿಗಾಗಿ ಎಲ್ಲಾ ಸದಸ್ಯರ ವಿಶ್ವಾಸದೊಂದಿಗೆ ಪ್ರಾಮಾಣಿಕವಾಗಿ ಶ್ರಮಿಸಲಾಗ್ತಾ ಇದೆ. ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರು, ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರ ಸಲಹೆ ಮಾರ್ಗದರ್ಶನದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹತ್ವದ ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಗ್ರಾಮ ಸಭೆಯಲ್ಲಿ ವಿಕಲಚೇತನರಿಗೆ ತ್ರಿಚಕ್ರ ವಾಹನ, ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ, ಪದವಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್, ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಕ್ರೀಡಾ ಸಾಮಗ್ರಿಗಳ ಕಿಟ್ ವಿತರಣೆ ಸೇರಿದಂತೆ ವಿವಿಧ ಸವಲತ್ತುಗಳನ್ನು ವಿತರಿಸಲಾಯಿತು. ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಫಿಯಾ ಸುಲ್ತಾನ್ ದಸ್ತಗೀರ್, ಮಾಜಿ ಅಧ್ಯಕ್ಷರಾದ ಡಿ ಜಗನ್ನಾಥ್, ಜೆ ಮುನೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಿಜಿ ನಟರಾಜ್, ಬಿಎಸ್ ಪ್ರಭುಸ್ವಾಮಿ, ಸೈಯದ್ ಶಬ್ಬಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 27ನೇ ಮೊದಲನೇ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ವಿಶೇಷ ಕಾರ್ಯಕ್ರಮ ಏನು ಅಂತಂದರೆ, ನಮ್ಮ SC ST ಫಲಾನುಭವಿಗಳಿಗೆ, ವಿದ್ಯಾವಂತ ಮಕ್ಕಳಿಗೆ ನಾವು ಲ್ಯಾಪ್ಟಾಪನ್ನು ವಿತರಣೆ ಮಾಡಿದ್ವಿ. ಸುಮಾರು 23 ಜನಕ್ಕೆ ನಾವು ಲ್ಯಾಪ್ಟಾಪನ್ನು ನೀಡಿ ಅವರ ವಿದ್ಯಾಭ್ಯಾಸ ಚೆನ್ನಾಗಾಗಲಿ, ಚೆನ್ನಾಗಿ ಓದಲಿ, ಬಡ ಮಕ್ಕಳು ಸಹ ವಿದ್ಯಾವಂತರಾಗಬೇಕು ಅಂತೇಳಿ ಗ್ರಾಮ ಪಂಚಾಯತಿಯಿಂದ ತೀರ್ಮಾನ ಮಾಡಿ ಎಲ್ಲ ಸದಸ್ಯರು ಇವತ್ತು ಅವರಿಗೆ ಲ್ಯಾಪ್ಟಾಪನ್ನು ಸಹ ನೀಡಿದ್ವಿ. ಅದೇ ರೀತಿ ವಿಕಲಚೇತನ ಅವರಿಗೆ ಅಡಿಯಲ್ಲಿ ಸ್ವಲ್ಪ ಮಹಿಳೆಯರಿಗೆ ಅವರು ಸ್ವಾವಲಂಬಿಗಳಾಗಿ ದುಡಿಬೇಕು ಅಂತೇಳಿ ನಾವು ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿ ಅವ್ರಿಗೂ ಸಹ ನಾವು ಹೊಲಿಗೆ ಸಹ ನೀಡಿದ್ದೀವಿ. ಅದೇ ರೀತಿ ಇದು ಮುಖ್ಯವಾದ ಕಾರ್ಯಕ್ರಮವಾಗಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು, ವಿದ್ಯಾಭ್ಯಾಸದವರು ಮುಂದೆ ಬರಬೇಕು, ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಓದಬೇಕು ಅಂತೇಳಿ ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಪ್ರತಿಭಾ ಪುರಸ್ಕಾರದಲ್ಲಿ 70% ಮೇಲೆ ಬಂದಿರೋರಿಗೆ ಎಲ್ಲರಿಗೂ ಬ್ಯಾಗ್ಸು ಮತ್ತು ಅವರಿಗೆ ಪೂರಕವಾದಂಥ ವಸ್ತುಗಳನ್ನು ನೀಡ್ತಾಯಿದ್ದೀವಿ. 90% ಮೇಲೆ ಇರೋರಿಗೆ 10,000 ರೂಪಾಯಿ ಸಹಾಯಧನ ಸಹ ನಮ್ಮ ಪಂಚಾಯಿತಿ ವತಿಯಿಂದ ನೀಡ್ತೀವಿ ಮಕ್ಕಳಿಗೆ. ಇನ್ನೇನು ವಿಶೇಷವಾಗಿ ಅನುದಾನಗಳು ವಿಶೇಷವಾಗಿ ನಮ್ಮ ಈ 1994ರಲ್ಲಿ ಗ್ರಾಮ ಪಂಚಾಯಿತಿ ಬಂದಾಗಿಂದ ಇದುವರೆಗೂ ಕೆಲಸ ಮಾಡಿದಂತಹ ಅಧ್ಯಕ್ಷರುಗಳಾಗಿ ಸೇವೆ ಸಲ್ಲಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡುವ ಮುಖಾಂತರ ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಒಂದು ಹೃದಯಪೂರ್ವಕದವರ ಗೌರವವನ್ನು ಸಮರ್ಪಣೆ ಸಹ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಎಲ್ಲ ಶಾಲಾ ಮಕ್ಕಳಿಗೂ, ಎಲ್ಲ ಶಾಲೆಗಳಿಗೂ ನಾವು ಆಟೋಪಕರಣಗಳನ್ನು ನೀಡ್ತಾ ಇದ್ದೀವಿ. ಕ್ರಿಕೆಟ್ ಬ್ಯಾಟ್ ಇರ್ಬೋದು, ವಾಲಿಬಾಲ್ ಸೆಟ್ ಇರ್ಬೋದು, ಬ್ಯಾಡ್ಮಿಂಟನ್ ಸೆಟ್ ಇರ್ಬೋದು, ಈ ಥರ ಸರ್ಕಾರಿ ಶಾಲಾ ಮಕ್ಕಳಿಗೆ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಸಹ ನಾವು ಇವತ್ತು ಸಲಕರಣೆಗಳನ್ನು ವಿತರಣೆ ಮಾಡ್ತೀವಿ. ಈ 3-4 ಪ್ರಶ್ನೆಗೆ ಒಂದು ಅವಕಚ್ಚಿರೋದಕ್ಕೆ ವಸ್ತು ಸಿಗ್ತಾಯಿಲ್ಲ, ಆಮೇಲೆ ಈ ಟ್ರಾಫಿಕಲ್ಲಿ ಫುಟ್ಪಾತ್ ಮೇಲೆ ಅಂಗಡಿಗಳು ಇಟ್ಕೊಳ್ಳೋದು ಏನಾದರೂ ಕ್ರಮ ತಗೊಳ್ತೀವಿ. ಅದಕ್ಕೆ ನಾವು ಹಿಂದೆ ಎಲ್ಲ ಕ್ರಮ ಕೈಗೊಂಡಿದ್ವಿ. ಅವ್ರನ್ನೆಲ್ಲ ತೆರವುಗೊಳಿಸಿ ಸಂತೆ ಭಾಗದಲ್ಲಿ ಅವ್ರಿಗೆ ಜಾಗನೂ ಸಹ ಕೊಟ್ಟಿದ್ವಿ. ಅವರು ಅದನ್ನು ಕೇಳದೆ ಮತ್ತೆ ಬಂದಿದ್ದಾರೆ. ಮತ್ತು ನಾವು ಸರ್ಕಾರಿ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿ ಮತ್ತೆ ಸಾರ್ವಜನಿಕರ ಫುಟ್ಪಾತ್ನ ತೆರವುಗೊಳಿಸ್ಕೊಡ್ಬೇಕು ಅಂತೇಳಿ. ಈ ಸುರಕ್ಷೆ ಮಾಡ್ಸೋಕ್ಕೆ ಡಾಕ್ಟ್ರು ಸಿಗ್ತಾ ಇಲ್ಲ, ಅದಕ್ಕೆ ನಾವು ಕ್ರಮ ತಗೊಳ್ತೀವಿ. ಡಾಕ್ಟರ್ಗೆ ನಾವು DHO ಹತ್ರ ಮಾತಾಡಿದ್ದೀವಿ. ವಿಕಲಚೇತನರಿಗೆ ಡಾಕ್ಟರ್ ಸಿಗ್ತಾ ಇದ್ದಾರಲ್ಲ, ಬೆಂಗಳೂರಿನ ಬರಬೇಕು. ಓಕೆ. ಇನ್ನು ಏನೋ ಯಾವುದಾದ್ರು ದೊಡ್ಡ ಯೋಜನೆ ಏನಾದರೂ ಗ್ರಾಮ ಪಂಚಾಯತಿ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ಒಂದು ವಿದ್ಯುತ್ ಚಿತಾಗಾರನ್ನು ಸಹ ಅಳವಡಿಸಿದ್ದೀವಿ. 1,60,00,000ದಲ್ಲಿ ನಮ್ಮ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕೃಷ್ಣ ಬೈರೇಗೌಡ ಸಾಹೇಬರ ಸಹಯೋಗದೊಂದಿಗೆ, ಅವರ ಅನುದಾನದೊಂದಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅನುದಾನದೊಂದಿಗೆ ನಾವು ಒಂದು ವಿದ್ಯುತ್ ಚಿತಾಗಾರ ಸಹ 1,60,00,000ದಲ್ಲಿ ಮಾಡ್ತಾಯಿದ್ದೀವಿ. ಅದೇ ರೀತಿ ಸಾರ್ವಜನಿಕ ಅನುಕೂಲವಾಗಲಿ ಅಂತೇಳಿ ಪಾರ್ಕ್ ಸಹ ಬಾಗಲೂರಲ್ಲಿ 4 ಎಕರೆಯಲ್ಲಿ ಪಾರ್ಕು, ಸುಸಜ್ಜಿತವಾದ ಪಾರ್ಕು, ವಾಕಿಂಗ್ ಟ್ರ್ಯಾಕು ಮತ್ತು ಜಿಮ್ ಐಟಮ್ಸು ಎಲ್ಲ ಹಾಕಿ ನಮ್ಮ ಬಾಗಲೂರು ಹಿರಿಯ ನಾಗರಿಕರುಗಳು ಉತ್ತಮವಾಗಿ ಆರೋಗ್ಯವಂತರಾಗಿರಲಿ ಅಂತೇಳಿ ಈಗ ಶಾಲೆ ನೀಡಿ. ಎಷ್ಟು ಲಕ್ಷ ತೆರಿಗೆ ವಸೂಲಿ ಆಗ್ತದೆ? ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿಗೆ 90 ಲಕ್ಷ ನಾವು 9 ಕೋಟಿ ತೆರಿಗೆನ ವಸೂಲಿ ಮಾಡಬೇಕು ಅಂತೇಳಿ ನಾವು ತೀರ್ಮಾನಿಸಿದ್ವಿ. ಇವತ್ತು ನಮ್ಮ ಬಾಗಲೂರು ಗ್ರಾಮ ಪಂಚಾಯತಿ ಏನು ನಗರೀಕರಣ ಆಗ್ತಾಯಿದೆ, ಬೆಂಗಳೂರಿನ ಹತ್ತಿರದಲ್ಲಿ ಕೂಗಳ್ತೆಯಲ್ಲಿ ಇದೆ ನಮ್ಮ ಬಾಗಲೂರು, ಮತ್ತು ಹತ್ತಿರದಲ್ಲಿ KDB ಏರಿಯಾ ಇದೆ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ನಮಗೇನೆಂದರೆ ಇವತ್ತು ಭಾಳಷ್ಟು ರೆವಿನ್ಯೂ ಜನ್ರೇಟ್ ಆಗ್ತಾಯಿದೆ ನಮ್ಮ ಬಾಗಲೂರಲ್ಲಿ. ಏನು ಅಪಾರ್ಟ್ಮೆಂಟ್ಸ್ ಇದೆ, ಇಂಡಸ್ಟ್ರಿಯಲ್ ಏರಿಯಾ ಇದೆ. ಈ ಒಂದು ರೆವಿನ್ಯೂದಲ್ಲಿ ಇವತ್ತು ನಾವು ಗ್ರಾಮ ಪಂಚಾಯತಿಯನ್ನು ಅಭಿವೃದ್ಧಿಪಡಿಸಬೇಕಂತ ಹೇಳ್ಬಿಟ್ಟು
ಸರ್ವ ಸದಸ್ಯರು ಮತ್ತು ಅಧ್ಯಕ್ಷರು ಒಂದು ಕೈಬೆಲ್ಲ ಬಡಿಸಿ ಇವತ್ತು ಏನು ಎಲ್ಲ ರೆವಿನ್ಯೂ ಜನರೇಟ್ ಆಗಿರೋದ್ರಲ್ಲಿ ನಾವು ಇವತ್ತು ನಮ್ಮ ಭಾಗದಲ್ಲಿ ಕೆರೆಯ ನೀರು ಕೆರೆಗೆ ಚೆಲ್ಲಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರಿ ದುಡ್ಡು ಏನು ಜನರ ದುಡ್ಡನ್ನು ಜನರಿಗೆ ನಾವು ಇವತ್ತು ಬಹಳಷ್ಟು ವಿತರಣೆ ಕಾರ್ಯಕ್ರಮ ಇವತ್ತು ಗ್ರಾಮ ಸಭೆಯಲ್ಲಿ ಹಮ್ಮಿಕೊಂಡು ಅವ್ರಿಗೆ ಬಹಳಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದೀವಿ. 5% ಅಡಿಯಲ್ಲಿ ವಿಕಲಚೇತನರಿಗೆ, 25% ಅಡಿಯಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ವಿದ್ಯಾರ್ಥಿಗಳು ಅವ್ರ ಕುಟುಂಬಕ್ಕೆ ಇನ್ನು ಸಬಲೀಕರಣ ಆಗಬೇಕು, ಅವರ ಕುಟುಂಬ ಮತ್ತು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಬೇಕಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯಿತಿ ಏನು ಕೇಂದ್ರ ಬಿಂದು ಇದೆ, ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಪವರ್ ಹೌಸ್ ಇದೆ, ಆ ಪವರ್ ಹೌಸಿಂದ ನಾವು ಪವರನ್ನು ಅವ್ರಿಗೆ ವಿತರಣೆ ಮಾಡೋ ಥರ, ಅವ್ರಿಗೆ ಸಪ್ಲೈ ಮಾಡೋ ಥರ ನಾವು ಅವ್ರಿಗೆ ಶಕ್ತಿಯನ್ನು ತುಂಬ್ತಾ ಇದ್ದೀವಿ ಜನಗಳಿಗೆ. ವಿಶೇಷವಾಗಿ ವಿಶೇಷವಾಗಿ ಇವತ್ತು ಸ್ಮಶಾನ ಅಂದರೆ ವಿಶಿಷ್ಟವಾಗಿ ಪ್ರಸಿದ್ಧವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಇಲ್ಲ ನಮ್ಮ ಬಾಗ್ಲೂರ ಸ್ಮಶಾನ. ಆ ರೀತಿಯಲ್ಲಿ ನಾವು ಸ್ಮಶಾನವನ್ನು ಹೈಟೆಕ್ ಆಗಿ ನಾವು ಕೊಟ್ಟಿರ್ತೀವಿ. 2 ಹಿಂದೂ ರುದ್ರಭೂಮಿ ಆಗಿರ್ಬೋದು, ಕಬ್ರಸ್ತಾನ್ ಮುಸ್ಲಿಂ ಸ್ಮಶಾನ ಆಗಿರ್ಬೋದು, ಎರಡನ್ನೂ ಸಹ ನಾವು ಏಕತೆ ತಗೊಂಡು ಎರಡರಲ್ಲೂ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿಯೂ ಸಹ ಅಭಿವೃದ್ಧಿ ಪಡಿಸಿದ್ದೀವಿ. ಅನೇಕ 15 ಹಣಕಾಸನ್ನು ಹಾಕ್ಕೊಂಡು ಎಲ್ಲ ಮ್ಯಾಚಿಂಗ್ ರೇಟ್ ಮಾಡಿಬಿಟ್ಟು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಏನು ಅಭಿವೃದ್ಧಿ ಅಧಿಕಾರ ಅಂತ ಹೇಳ್ತೀರಿ, ಶ್ರೀ ಕೃಷ್ಣ ಬೈರೇಗೌಡರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಾವು ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅವರ ಹಾದಿಯಲ್ಲಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಸೈಯದ್ ಶಬ್ಬೀರ್ ಅಂತ ಹೇಳ್ಬಿಟ್ಟು ಬಾಗ್ಲೂರು ಗ್ರಾಮ ಪಂಚಾಯತಿ ಸದಸ್ಯ. ಓಕೆ.